ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಕ್ಯಾಶುವಲ್ ಡೇ ಅಷ್ಟೇ, ನಥಿಂಗ್ ಸ್ಪೆಷಲ್. ನಂದು ಪ್ಯಾಂಟ್ ಲೈಕ್ ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಅದು ಫುಲ್ ಫೋಲ್ಡ್ ಆಗಿರುತ್ತೆ. ಸೊ ಐರನ್ ಮಾಡ್ತಿದ್ದೀನಿ ಅಷ್ಟೇ. ನನಗೆ ಪರ್ಸ್ನಲಿ ಐರನ್ ಮಾಡಿಕೊಂಡು ಹಾಕ್ಕೊಳ್ಳೋ ಅಭ್ಯಾಸ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಐರನ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಸೊ ಫಸ್ಟ್ ನಾನು ಬೆಳಗ್ಗೆ ಎಷ್ಟೇ ಬೇಗ ಎದ್ದೇಳಬೇಕಂತ ಅಂದ್ಕೊಂಡ್ರೂ ಅದು ತುಂಬ ಸಲ ಫೇಲ್ ಆಗ್ತಿದೆ. ಯಾಕಂತ ನನಗೆ ಗೊತ್ತಿಲ್ಲ. ಯಾಕಂತ ಗೊತ್ತಿಲ್ಲ ಅಂತ ಏನು ಹೇಳೋಂಗಿಲ್ಲ, ಬಿಕಾಸ್ ನಾನು ತುಂಬ ನಿದ್ದೆ ಮಾಡ್ತೀನಿ. ನನಗೆ ನಿದ್ದೆ ಬಿಟ್ಟರೆ ಬೇರೆ ಏನೂ ಬೇಡ, ನಿದ್ದೆ ಮಾಡೋದು ತಿನ್ನೋದು ಅಷ್ಟೇ ಅನ್ನೋ ಥರ. ಸೊ ಇನ್ನು ಮುಂದೆ ನಾನು ಬೇಗ ಎದ್ದೇಳೋ ಹ್ಯಾಬಿಟ್ ಕೂಡ ಮಾಡ್ಕೊಬೇಕು. ಆ್ಯಂಡ್ ನಮ್ಮದು ರೂಮಲ್ಲಿ ಪುಟಾಣಿ ದೇವಸ್ಥಾನ ಥರ ಮಾಡಿದ್ವಿ, ದೇವ್ರ ಮನೆ ಥರ ಮಾಡಿದ್ವಿ. ಆ್ಯಂಡ್ ಅಕ್ಕ ಹತ್ರನೂ ಸ್ವಲ್ಪ ದೇವ್ರ ವಿಗ್ರಹ ಇತ್ತು. ಆ್ಯಂಡ್ ನನಗೂ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ಲು ಗಣೇಶನ. ಸೊ ನಾವು ಅಂದ್ಕೊಂಡ್ವಿ ಲೈಕ್ ಪುಟಾಣಿ ದೇವ್ರ ಮನೆ ಥರ ಮಾಡೋಣ ಅಂತ. ಸೊ ಅಕ್ಕ ಆ್ಯಕ್ಚುಲಿ ಆಲ್ರೆಡಿ ಮಾಡಿದರು, ಬಟ್ ವಿ ರಿನೋವೇಟೆಡ್ ಇಟ್ ಅಷ್ಟೇ. ಆ್ಯಂಡ್ ಏನೋ ಒಂಥರ ಸಮಾಧಾನ, ಬೆಳಗ್ಗೆ ಎದ್ದು ದೇವ್ರನ್ನ ನೋಡಿ ಒಂದು ಸಲ ಪೂಜೆ ಮಾಡಿ ಹೋಗೋದ್ರಿಂದ ಸ್ವಲ್ಪ ಸಮಾಧಾನ ಆಗುತ್ತೆ. ಆ್ಯಂಡ್ ನನಗೆ ಆ ಅಭ್ಯಾಸ ಇರಲಿಲ್ಲ. ನಮ್ಮಮ್ಮ ಎಷ್ಟು ಹೇಳಿದ್ರು ನಾನು ಕೇಳ್ತಾ ಇರಲಿಲ್ಲ. ಆ್ಯಂಡ್ ಲಿಟ್ರಲಿ ನನಗೆ ಇವಾಗ ಅರ್ಥ ಆಗ್ತಿದೆ ಏನು ಕೇಳ್ತಿದ್ರು ದೇವ್ರ ಪೂಜೆ ಮಾಡುವಂತ ಅಂತ. ಅದೇನೋ ಒಂಥರ ಬ್ಲೆಸ್ಸಿಂಗ್ ಅನಿಸುತ್ತೆ. ಬ್ಲೆಸ್ಸಿಂಗ್ ಅನ್ನೋದಕ್ಕಿಂತ ಇಟ್ ಈಸ್ ಪೀಸ್. ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ಲ, ಒಂದ್ಸಲ ಟ್ರೈ ಮಾಡಿ, ಆ ದಿನ ಪೂರ್ತಿ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಮೋರೋವರ್ ನನಗೆ ಈ ಬುದ್ಧಿ ಬಂದಿರೋದು ನಿಜವಾಗ್ಲೂ ಐ ಆಮ್ ಥ್ಯಾಂಕ್ಫುಲ್. ಐ ಆಮ್ ಗ್ರೇಟ್ಫುಲ್ ಅನ್ಕೋತೀನಿ. ನನಗೆ ಈ ಥರ ಅನಿಸಿದ್ದು ಮೇ ಬಿ ನನ್ನ ರೂಮ್ಮೇಟ್ಸಿಂದ ಇರ್ಬೋದು, ಕಾಸ್ ದೇ ಆರ್ ವೆರಿ ಆರ್ಗನೈಸ್ಡ್. ಸೊ ದಿಸ್ ಈಸ್ ದ ಲುಕ್ ಆಫ್ ದ್ಯಾಟ್ ಸ್ಮಾಲ್ ಟೆಂಪಲ್. ಪಕ್ಕದಲ್ಲಿ ಅಕ್ಕದು ಅಪ್ಪ ಅಮ್ಮ ಫೋಟೋ ಇಟ್ಕೊಂಡಿದ್ದಾರೆ. ಆ್ಯಂಡ್ ಈ ಕಡೆ ಶೆಲ್ಸ್ ಇದೆ. ಸೊ ನಾನು ಕೂಡ ಬೇಗ ರೆಡಿ ಆಗಬೇಕಿತ್ತು. ಆ್ಯಂಡ್ ನನಗೆ ಕರೆಕ್ಟ್ ಪೊಸಿಷನ್ ಸಿಗ್ತಿರ್ಲಿಲ್ಲ ವ್ಲಾಗ್ ಮಾಡೋಕ್ಕೆ. ಆ್ಯಂಡ್ ಇವಾಗಲೂ ಕೂಡ ಸಿಕ್ಕಿಲ್ಲ. ಆ್ಯಂಡ್ ಅಕ್ಕ 4:30ಗೆ ಅವರು ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಅವ್ರು ಬೇಗ ಹೋಗಿರ್ತಾರೆ. ಸೊ ಅವ್ರ ಬೆಡ್ನ ಯೂಸ್ ಮಾಡಿಕೊಂಡು ನಾನು ಟ್ರೈಪಾಡ್ ನಿಲ್ಲಿಸಿದ್ದೀನಿ. ಗೊತ್ತಿಲ್ಲ ಇದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಐ ನೋ ಇಟ್ ಈಸ್ ಅಗ್ಲಿ, ಬಟ್ ಈವನ್ ದೋ ನನಗೆ ಆಪ್ಷನ್ಸ್ ಇಲ್ಲ. ನಾನು ಫಸ್ಟ್ ಏನಂದರೆ ಲೈಕ್ ನನಗೊಂದು ಹ್ಯಾಬಿಟ್ ಇದೆ, ಅಂದರೆ ಮುಖ ತೊಳ್ಕೊಂಡಾದ್ಮೇಲೆ ಮೈ ಸ್ಕಿನ್ ವಿಲ್ ಗೆಟ್ ವೆರಿ ಡ್ರೈ. ಸೊ ನಾನು ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಫುಲ್ಲು ಡ್ರೈ ಆಗೋಗಿರುತ್ತೆ. ಸೊ ಐ ವೈಪ್ ವಿತ್ ವೈಪರ್ಸ್, ದೆನ್ ಐ ಅಪ್ಲೈ ಸಮ್ ಮಾಯ್ಶ್ಚರೈಸರ್ ಅಷ್ಟೇ. ಮಾಯ್ಶ್ಚರೈಸರ್ ಹಚ್ಚಿದ್ಮೇಲೆ ಲೈಕ್ ಮಾಯ್ಶ್ಚರೈಸರ್ ಇಸ್ ಮ್ಯಾಂಡೇಟ್ರಿ, ಅದು ಇರಲೇಬೇಕು ನನಗೆ. ಆ್ಯಂಡ್ ಹಚ್ಚಿಲ್ಲ ಅಂತ ಅನಿಸುತ್ತೆ, ಸಾರಿ ಏನೇನೋ ಹೇಳ್ತಾ ಇದ್ದೀನಿ. ಹಚ್ಚಿದ್ರೆ ಆಯಿಲ್ ಅನಿಸುತ್ತೆ, ಹಚ್ಚಲಿಲ್ಲ ಅಂದರೆ ಡ್ರೈ ಅನಿಸುತ್ತೆ. ನನಗೇನು ಮಾಡಬೇಕಂತಲೇ ಗೊತ್ತಿಲ್ಲ. ಲಿಟ್ರಲಿ ಮೈ ಸ್ಕಿನ್ ಇಸ್ ಡಂಪ್. ಆ್ಯಂಡ್ ಮಾಯ್ಶ್ಚರೈಸರ್ ಹಚ್ಚಿದ್ಮೇಲೆ ಐ ಪುಟ್ ಸಮ್ ಲೂಸ್ ಪೌಡರ್. ಸೊ ಅದು ಆಯಿಲಿ ಕಾಣಿಸ್ಬಾರ್ದು ಅಂತ ಅಷ್ಟೇ. ಸೊ ದಿಸ್ ಈಸ್ ಮೈ ಸಿಂಪಲ್ ರುಟೀನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಂದು ಫೇವ್ರೆಟ್ ಪರ್ಫ್ಯೂಮ್ ಅಂತ ಏನಿಲ್ಲ, ಐ ಲೈಕ್ ಆಲ್ ದ ಪರ್ಫ್ಯೂಮ್ಸ್. ಸೊ ಸ್ಪ್ರೇ ಮಾಡ್ಕೊತಿದ್ದೀನಿ. ಲಿಟ್ರಲಿ ನಂದು ಮುಖದ ಎಕ್ಸ್ಪ್ರೆಷನ್ ನೋಡ್ಬೋದು ನೀವು ಹೆಂಗೆ ಕೊಡ್ತಿದ್ದೀನಿ ಅಂತ. ಪ್ಲೀಸ್ ಡೂ ಅಡ್ಜಸ್ಟ್ ವಿತ್ ಇಟ್. ಆ್ಯಂಡ್ ನೆಕ್ಸ್ಟ್ ನಂದು ತುಂಬ ಶಾರ್ಟ್ ಹೇರ್ ಇರಲಿಲ್ಲ ಆ್ಯಕ್ಚುಲಿ. ಇವಾಗ ಏನಿದೆ ಆ ಥರ ಇರಲಿಲ್ಲ, ಬಟ್ ನಾನು ಕಟ್ ಮಾಡಿಸ್ಕೊಂಡೆ. ನೀವು ಹಿಂದಿನ ವ್ಲಾಗಲ್ಲಿ ನೋಡ್ಬೋದು. ಸೊ ಐ ಆಮ್ ರೆಡಿ ನಾವು. ಇವಾಗ ತಿಂಡಿ ಮಾಡೋಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಒಂದು ಸಲ ನಮ್ಮದು ರೂಮ್ ಹೆಂಗೆ ಕಾಣಿಸುತ್ತೆ, ಲೈಕ್ ಟೆಂಪಲ್ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಲೈಟ್ ಆಫ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ನೈಟ್ ಟೈಮ್ ನಾವು ಲೈಟ್ ಆನ್, ಲೈಕ್ ರೂಮ್ ಲೈಟ್ ಆಫ್ ಮಾಡಿ ಇದ್ರದ್ದು ಆನ್ ಮಾಡಿರ್ತೀವಿ, ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಐ ಆಮ್ ರಿಯಲಿ ಇನ್ ಲವ್ ವಿತ್ ಇಟ್. ಸೊ ನಾನು ಎಷ್ಟೇ ಬೇಗ ಬಂದ್ರೂ ಲಿಫ್ಟ್ ಇದೆ ಒಂದು ಪ್ರಾಬ್ಲಮ್ಮು. ಸೊ 5th ಫ್ಲೋರಿಂದ ಅದು ಕೆಳಗೆ ಬರೋಷ್ಟ್ರೊಳಗೆ ನಾನೇ ಮೇಲೆ ಹೋಗ್ಬೋದು. ಬಟ್ ನಾನು ಮೇಲೆ ಹೋಗೋಕೆ ಅಷ್ಟೊಂದು ಸೋಂಬೇರಿ ಅಲ್ವಾ, ಅದನ್ನು ಕೂಡ ನಾನು ಮಾಡಲ್ಲ. ಸೊ ಆ್ಯಕ್ಚುಲಿ ಏನಂದರೆ ನಾನು ಕಾಲೇಜ್ಗೆ ಹೋದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹಾಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಐ ಗಾಟ್ ಸೋ ಮೆನಿ ಇಂಟ್ರೋವರ್ಟ್ ಫ್ರೆಂಡ್ಸ್, ವೆರಿ ಶೈ. ಸೊ ಬೈ. ಆ್ಯಕ್ಚುಲಿ ಇವತ್ತು ಏನು ಇನ್ಸಿಡೆಂಟ್ ಆಯ್ತು ಅಂದರೆ, ನಾನು ವ್ಲಾಗ್ ಮಾಡ್ತಾ ನಾನು 5th ಫ್ಲೋರಿಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ ನಾನು ತಿಂಡಿ ಮಾಡೋಕ್ಕೆ. ಸೊ 2nd ಫ್ಲೋರಲ್ಲೇ ಇಳ್ಕೊಬಿಟ್ಟಿದ್ದೀನಿ. ಲೈಕ್ ಲಿಫ್ಟ್ ಓಪನ್ ಆಯಿತು, ನನಗೆ ಅದು ಸೆನ್ಸ್ ಇಲ್ಲ 2nd ಫ್ಲೋರಲ್ಲಿ ಇದ್ದೀನಿ ಅಂತ. ಲಿಟ್ರಲಿ ನಂದು ಆಪೋಸಿಟ್ ಬಂದಿದ್ದು ನಂದು ಕ್ಲಾಸ್ಮೇಟ್ ಹೇಳಿದ್ರು ಇದಿಸ್ 2nd ಫ್ಲೋರ್ ಅಂತ, ಆದ್ರೂ ಇಳ್ಕೊಂಡೆ. ಅದೇನೋ ಒಂಥರ ಅವಾಗ ಅನಿಸ್ಲಿಲ್ಲ, ಬಟ್ ಆಮೇಲೆ ಫನ್ನಿ ಅನಿಸ್ತು. ಆಮೇಲೆ ನಾನು ಅಲ್ಲಿಂದ ಹೊರಟೆ. ಆ್ಯಂಡ್ ಐ ವೆಯ್ಟ್ ಫಾರ್ ಮೈ ಫ್ರೆಂಡ್, ವಿ ಗೋ ಟುಗೆದರ್. ಸೊ ಇದು ಒಂದು ನಂದು ಹೇಟೆಸ್ಟ್ ಪಾರ್ಟ್ ಆಫ್ ಗೋಯಿಂಗ್ ಟು ಕಾಲೇಜಸ್, ಈ ಆಟೋ ಕ್ಯಾಚ್ ಮಾಡೋದು. ಸೊ ದಿಸ್ ಕಮ್ಸ್ ಟ್ರೂ. ನಡ್ಕೊಂಡು ಬಂದು ಅಲ್ಲಿ ಹೋಗಿ ಮತ್ತೆ 1 ಕಿಲೋಮೀಟ್ರ್ ನಡ್ಕೊಂಡು ಅರ್ಧ ಕಿಲೋಮೀಟ್ರ್
ಸ್ಕೂಟ್ರ್ ನಡ್ಕೊಂಡು ಹೋಗ್ತೀನಿ ಕ್ಲಾಸ್ ಒಳಗೆ. ಆ್ಯಂಡ್ ಎವ್ರಿಬಡಿ ಡಸ್ ದಿಸ್ ಅಂತ ಅನ್ಕೋತೀನಿ. ಲಿಟ್ರಲಿ ನಾವು ಕ್ಲಾಸಿಗೆ ಎಷ್ಟೇ ಲೇಟ್ ಆಗಿರ್ಬೋದು, ಒಂದು ವಿಸಿಟ್ ವಾಶ್ರೂಮಿಗೆ ಇದ್ದೇ ಇರುತ್ತೆ. ಆ್ಯಂಡ್ ಮಿರರ್ ಸೆಲ್ಫಿ ಅಂತೂ ಪಕ್ಕ. ಆ್ಯಂಡ್ ಕ್ಲಾಸಿಗೆ ಹೋದ ತಕ್ಷಣ ಕ್ಲಾಸ್ ಖಾಲಿ ಇತ್ತು. ಆ್ಯಂಡ್ ಐ ಹ್ಯಾವ್ ದಟ್ ಫ್ರೆಂಡ್ ಅನ್ನಲ್ಲ, ಶಿ ಈಸ್ ವೆರಿ ಶೈ ಅಂತ. ಸೊ ದಿಸ್ ಇಸ್ ಆ್ಯಂಡ್ ವಿತೌಟ್ ಅ ಪರ್ಮಿಷನ್ ನಾನು ಫೇಸ್ ತೋರ್ಸೋಂಗಿಲ್ಲ, ಸೊ ಐ ಆಮ್ ಹೈಡಿಂಗ್ ಇಟ್. ಆ್ಯಂಡ್ ನಂದು ಒಬ್ಬಳು ಫ್ರೆಂಡ್ ಇದ್ದಾಳೆ, ಸಿ ಲೈಕ್ ಡೈರಿ ಮಿಲ್ಕ್ ಗರ್ಲ್ ಅಂತಲೇ ಹೇಳ್ಬೋದು. ಶಿ ಇಟ್ಸ್ ಲಾಟ್ಸ್ ಆಫ್ ಡೈರಿ ಮಿಲ್ಕ್. ಆ್ಯಂಡ್ ನನಗೆ ಗೊತ್ತಿಲ್ಲ, ಲೈಕ್ ಡೈರಿ ಮಿಲ್ಕ್ ಇಷ್ಟ ನನಗೆ, ಬಟ್ ಯಾವಾಗಲೂ ತಿನ್ನೋಕ್ಕಲ್ಲ. ಬಟ್ ಹೌ ಡಸ್ ಶಿ ಈಟ್ ಅಂತ ಅನಿಸುತ್ತೆ. ಬಟ್ ಅದು ಅವ್ರವ್ರ ಇಷ್ಟ. ನಾನು ತುಂಬ ಖಾರ ತಿಂತೀನಲ್ಲ, ಆ ಥರ ಅನಿಸುತ್ತೆ. ಆ್ಯಂಡ್ ಕ್ಲಾಸ್ ಕೂಡ ಶುರುವಾಯಿತು. ಆ್ಯಂಡ್ ಕ್ಲಾಸ್ ಮಧ್ಯೆ ಕ್ಲಿಪ್ ಪಿಕ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ನಾಟ್ ಪಾಸಿಬಲ್. ಲ್ಯಾಬಿಗೆ ಹೋಗ್ತಾಯಿದ್ದೀವಿ, ಲೆಟ್ಸ್ ಗೋ. ಸೊ ಇವಾಗ ನಾವು ಊಟ ಮಾಡಿಕೊಂಡು ಫಿಸಿಕ್ಸ್ ಲ್ಯಾಬಿಗೆ ಹೋಗ್ತಾಯಿದ್ದೀವಿ. ಲ್ಯಾಬ್ ಮುಗಿಸ್ಕೊಂಡು ವಿಡಿಯೋ ಕಂಟಿನ್ಯೂ. ಅವ್ರು ಇಂಗ್ಲೀಷ್ ಮ್ಯಾಮ್ ತಾನೇ? ಹಾಂ. ಸೊ ಲ್ಯಾಬ್ ಮುಗಿಸ್ಕೊಂಡ್ರೆ ಅಲ್ಲಿ ಕಂಟಿನ್ಯೂ ದ ವ್ಲಾಗ್. ಬಾಯ್. ಆ್ಯಂಡ್ ಲ್ಯಾಬ್ ಮುಗಿಸ್ಕೊಂಡು ಡೈರೆಕ್ಟ್ ಪಿ ಜಿಗೆ ಬಂದ್ವಿ. ನಂದಿತಾನ ನಂದಿನಿನಾ ಅಂತ? ನಂದಿನಿ ಹಾಲು ಲಿಪ್ಸ್ಟಿಕ್ ಹಾಕೋತೀನಿ, ಅದಕ್ಕೆ ಹಚ್ಕೋಬೇಡ. ಎಷ್ಟು ಚೆನ್ನಾಗಿ ಬರ್ತಿದ್ಯಾ ಗೊತ್ತಾ? ಈ ಜಾಕೆಟ್ ಎಲ್ಲಿ ತಗೊಂಡಿದ್ದು ಅಂತ ಕಮೆಂಟ್ ಮಾಡ್ತಾರೆ ಎಲ್ಲರೂ. Bye guys. Bye. I'm signing off from YouTube channel. Please subscribe. ಎಷ್ಟೊತ್ತಿಗೆ ಬರ್ತಿ? I'll come in half an hour. Wait, do this me. Love you guys. Please like and share. Chim tapaka dum dum. ಸೊ ಇಷ್ಟೆಲ್ಲ ಎಂಜಾಯ್ ಮಾಡಿದ್ಮೇಲೆ ಇಬ್ಬರು ಅಕ್ಕನೂ ಆಚೆ ಹೋಗಿದ್ರು. ಸೊ ಸ್ವಲ್ಪ ಟೈಮ್ ನಾನು ಓದ್ಕೊಳ್ಳೋಣ ಅಂತ ಓದ್ಕೋತಾ ಇದ್ದೆ. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.